ಪೊಲೀಸ್ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆ 2020 ಪ್ರಶ್ನೆ ಪತ್ರಿಕೆಯ ಉತ್ತರಗಳು. ಸೂರ್ಯನ ಯುವಿ ವಿಕಿರಣವು ಮಾನವನಲ್ಲಿ ಡ್ಯಾಶ್ ಅನ್ನು ಉಂಟುಮಾಡುವ ಸಾಧ್ಯತೆ ಇದೆ. ಚರ್ಮದ ಅರ್ಬುದ, ಕ್ಯಾನ್ಸರ್. ಪರಿಸರವನ್ನು ಉಳಿಸಲು ಇರುವ 3 ಆರ್ಗಳು. ಕಡಿಮೆ ಮಾಡಿ, ಜೀರ್ಣೋದ್ಧಾರ ಮಾಡಿ, ಮರುಬಳಕೆ ಮಾಡಿ. ನೀರಿನಲ್ಲಿ ಲವಣ ಮೂಲವನ್ನು ಕರಗಿಸಿದಾಗ ಅದು ಡ್ಯಾಶ್ ಅಯಾನುಗಳನ್ನು ಉತ್ಪಾದಿಸುತ್ತದೆ. ಹೈಡ್ರಾಕ್ಸೈಡ್. ಸ್ವಾದ ಗ್ರಾಹಕಗಳು ಡ್ಯಾಶ್ ಅನ್ನು ಪತ್ತೆ ಮಾಡುತ್ತವೆ. ರುಚಿ. ವಾಹಕದ ಮೂಲಕ ಚಾರ್ಜ್ ಹರಿವಿನ ಪ್ರಮಾಣವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ವಿದ್ಯುತ್ ಪ್ರವಾಹ. ಭಾರತದ ಮೊದಲ ಹಿಮ ಚಿರತೆ ಸಂರಕ್ಷಣಾ ಕೇಂದ್ರವನ್ನು ಡ್ಯಾಶ್ನಲ್ಲಿ ಸ್ಥಾಪಿಸಲಾಗುವುದು. ಉತ್ತರಾಖಂಡ್. ಕಿರಿದಾದ ಮುಖವನ್ನು ಹೊಂದಿರುವ ದೊಡ್ಡ ಜಲಾಶಯವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಕೊಲ್ಲಿ. ವಾಹಕದ ಪ್ರತಿರೋಧ ಡ್ಯಾಶ್ ಅನ್ನು ಅವಲಂಬಿಸಿರುತ್ತದೆ. ಇವುಗಳಲ್ಲಿ ಎಲ್ಲವೂ: ವಸ್ತುವಿನ ಲಕ್ಷಣ, ತಾಪಮಾನ, ಪ್ರದೇಶ, ಬಾರ್ ವಿಸ್ತೀರ್ಣ. ಎಥೆನಾಲ್ ಸಂಪೂರ್ಣ ಆಮ್ಲಜನಕೀಕರಣ ನಂತರ ಡ್ಯಾಶ್ ನೀಡುತ್ತದೆ. ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು. ಡ್ಯಾಶ್ ಎಲ್ಲ ಜೀವಂತ ಜೀವಿಗಳ ಆಹಾರವಾಗಿರುವ ಬಹುಮುಖ ಅಂಶವಾಗಿದೆ. ಇಂಗಾಲ. ಕೆಳಗಿನ ಯಾವುದು ಒಂದು ತಾಪಮಾನ ಪ್ರಕ್ರಿಯೆ? ಘನೀಕರಣ. ಕೆಳಗಿನ ಯಾವುದು ಸಕ್ರಿಯ ಲೋಹ? ರುಬಿಡಿಯಂ. ಮಣ್ಣಿನ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. 1 ಮತ್ತು 2. ಭಾರೀ ಮಳೆಯ ಪ್ರದೇಶಗಳಲ್ಲಿ ಬಂಡೆಯ ಕೊಳೆತದಿಂದ ಕೆಂಪು ಮಣ್ಣು ಉಂಟಾಗುತ್ತದೆ. ಕೆಂಪು ಮಣ್ಣಿನಲ್ಲಿ ಸಾರಜನಕ ಮತ್ತು ರಂಜಕದ ಪ್ರಮಾಣ ಸಾಕಷ್ಟು ಇಲ್ಲ. ಸಾಗರದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. 1 ಮತ್ತು 2. ದೃಷ್ಟಿಯ ಸಾಮಾನ್ಯ ದೋಷಗಳು ಯಾವ್ಯಾವು? ಸಮೀಪ ದೃಷ್ಟಿ, ದೂರದೃಷ್ಟಿ, ಮುಪ್ಪಿನಲ್ಲಾಗುವ ದೂರದೃಷ್ಟಿ. ಕೆಳಗಿನ ಯಾವುದು ವಿದ್ಯುತ್ ವಾಹಕವಾಗಿದೆ? ತಾಮ್ರ, ಅಲ್ಯೂಮಿನಿಯಂ, ಬೆಳ್ಳಿ. ಎಲ್ಲವೂ. ಕರಗುವಿಕೆ ಒಂದು ಪ್ರತಿಕ್ರಿಯೆಯಾಗಿದ್ದು ಇದರಲ್ಲಿ ಘನ ಹಂತದಿಂದ ಡ್ಯಾಶ್ಗೆ ಬದಲಾವಣೆಯಾಗುತ್ತದೆ. ನಿರ್ದಿಷ್ಟ ತಾಪಮಾನದಲ್ಲಿ ದ್ರವ ಹಂತ. ವಿಸ್ತೀರ್ಣದಲ್ಲಿ ಕೆಳಗಿನ ಯಾವ ರಾಜ್ಯ ಅತ್ಯಂತ ದೊಡ್ಡದು? ರಾಜಸ್ಥಾನ. 2020 ವಿಶ್ವ ಜನಸಂಖ್ಯಾ ದಿನದ ವಿಷಯ ಯಾವುದು? ಮಹಿಳೆಯರ ಮತ್ತು ಹುಡುಗಿಯರ ಆರೋಗ್ಯ ಮತ್ತು ಹಕ್ಕುಗಳನ್ನು ಕಾಪಾಡುವುದು ಹೇಗೆಂದು. ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ಅಸ್ಸಾಂ. ಕೆಳಗಿನ ಯಾವ ದೇಶಗಳು ಯುನೆಸ್ಕೋದಿಂದ ತ್ಯಜಿಸಿವೆ? ಇಸ್ರೇಲ್ ಮತ್ತು ಅಮೆರಿಕ. ವಿರೋಧಿ ಚಂಡಮಾರುತಗಳ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. 1 ಮತ್ತು 2. ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. 1, 2 ಮತ್ತು 3. 5 ಸ್ಟಾರ್ ಲೆಕ್ಕಬಾರ್ ಧಾರಣೆ ಮಾಡಿದಂತೆ ಕಸ ಮುಕ್ತ ನಗರಗಳ ಸ್ಥಾನ ಧಾರಣೆಯಲ್ಲಿ ಈ ಕೆಳಗಿನ ಯಾವ ನಗರವನ್ನು ಇರಿಸಲಾಗಿಲ್ಲ? ಬೆಂಗಳೂರು. ಮಾವಿನ ಕೃಷಿಕರನ್ನು ಬೆಂಬಲಿಸಲು ಈ ಕೆಳಗಿನ ಯಾವ ಕರ್ನಾಟಕ ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಫ್ಲಿಪ್ಕಾರ್ಟ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಯೋ-ಮಿತ್ರ ಎಂಬ ಡ್ಯಾಶ್ ಕೂಡ ಸಂಬಂಧಿಸಿದೆ. ISROದಿಂದ ರೂಪಿಸಿದ ಯಾಂತ್ರಿಕ ಮನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಲ್ಯಾಂಪೆಡುಸಾ ದ್ವೀಪವು ಡ್ಯಾಶ್ನಲ್ಲಿದೆ. ಮೆಡಿಟರೇನಿಯನ್ ಸಮುದ್ರ. ಇತ್ತೀಚಿನ ವರದಿ ಪ್ರಕಾರ ಭಾರತದ ಉನ್ನತ ವ್ಯಾಪಾರ ಪಾಲುದಾರಿಕೆ ಯಾವ ದೇಶವಾಗಿದೆ? USA. ಇತ್ತೀಚೆಗೆ ಹುಲಿಗಳ ಸಾವುಗಳಿಗೆ ಸಂಬಂಧಿಸಿದಂತೆ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ? ಮಧ್ಯಪ್ರದೇಶ. COVID ಕೋವಿಡ್-19ಗೆ ಕಾರಣವಾದ ರೋಗಾಣು ವೈರಸ್ ಯಾವುದು? SARS. ಈ ಕೆಳಗಿನ ಯಾವ ದೇಶಗಳಲ್ಲಿ ಪೂರ್ವಧಾರಕ ಸರಿಹದ್ದು ಅಭಿವೃದ್ಧಿಪಡಿಸಲು ಭಾರತ ಮತ್ತು ಜಪಾನ್ ಸಹಕಾರ ಒಪ್ಪಂದ ಸಹಿ ಹಾಕಿವೆ? ಶ್ರೀಲಂಕಾ. 2019ರಲ್ಲಿ ರಾಜ್ಯಗಳ ಅಂಕಿತ ವಹಿವಾಟು ಸಂಖ್ಯೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಅಗ್ರಸ್ಥಾನದಲ್ಲಿದೆ? ಮಹಾರಾಷ್ಟ್ರ. ಯಾವ ದೇಶವು ಗಾಂಧಿ ಪೌರತ್ವ ಶಿಕ್ಷಣ ಪ್ರಶಸ್ತಿಗೆ ಪರಿಚಯಿಸಿತು? ಪೋರ್ಚುಗಲ್. ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ 2019 ಯಾವ ನಗರದಲ್ಲಿ ನಡೆಯಿತು? ಅಹಮದಾಬಾದ್. ಕರಾವಳಿ ನಿಯಂತ್ರಣ ವಲಯಕ್ಕೆ ಸಂಬಂಧಿಸಿದ ಶಿಫಾರಸುಗಳನ್ನು ಯಾವ ಸಮಿತಿ
ಸಲ್ಲಿಸಿದೆ ಶೈಲೇಶ್ ನಾಯಕ್. ಪರಮಾಣು ಪರೀಕ್ಷಾ ನಿಷೇಧ ಒಪ್ಪಂದವನ್ನು ಡ್ಯಾಶ್ ವರ್ಷದಲ್ಲಿ ರುಜುವಾತು ಹಾಕಲಾಯಿತು. 1963. ಅಟಲ್ ಜಲ್ ಯೋಜನೆಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. 1, 2 ಮತ್ತು 3. ಕೆಳಗಿನ ಯಾವ ರಾಜ್ಯದಲ್ಲಿ ಶಾಸಕಾಂಗ ಪರಿಷತ್ತು ಇಲ್ಲ? ಮಧ್ಯಪ್ರದೇಶ. ಈ ಕೆಳಗಿನ ಯಾವ ದೇಶವು 2025ರೊಳಗೆ S-400 ಕ್ಷಿಪಣಿಗಳನ್ನು ಭಾರತಕ್ಕೆ ತಲುಪಿಸಲು ಯೋಜಿಸಲಾಗಿದೆ? ರಷ್ಯಾ. ಜೆಡ್ ಮೋರ್ ಸುರಂಗ ಡ್ಯಾಶನ್ನು ಸಂಪರ್ಕಿಸುತ್ತದೆ? ಶ್ರೀನಗರ ಮತ್ತು ಕಾರ್ಗಿಲ್. ಕಕ್ರಾಪಾರ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿದೆ? ಗುಜರಾತ್. ಇತ್ತೀಚೆಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಈ ಕೆಳಗಿನ ಯಾವ ದೇಶದೊಂದಿಗೆ ಅಂಗವಿಕಲ ವಿಮಾನ ಮರುಪಡೆಯುವಿಕೆ ಉಪಕರಣಗಳನ್ನು ಪಡೆದುಕೊಳ್ಳುವ ಒಪ್ಪಂದಕ್ಕೆ ಸಹಿ ಹಾಕಿತು? ಜರ್ಮನಿ. ಮಿರಾಜ್ ಫೈಟರ್ ಜೆಟ್ಸ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. 1 ಮತ್ತು 2. ಕೆಳಗಿನ ಯಾವುದು ಕೃಷ್ಣಾ ನದಿಯ ಉಪನದಿಯಲ್ಲ? ಅಮರಾವತಿ. ಭಾರತದ ಏಕೈಕ ಜ್ವಾಲಾಮುಖಿ ದ್ವೀಪ ಡ್ಯಾಶ್ನಲ್ಲಿದೆ? ಅಂಡಮಾನ್ ಮತ್ತು ನಿಕೋಬಾರ್. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಮೇಲಿನ ಹೇಳಿಕೆಗಳು ಯಾವ ಆಡಳಿತಗಾರ ಬಗ್ಗೆ ಇದೆ? ರಾಜೇಂದ್ರ ಚೋಳ. ನೆಕ್ಸ್ಟ್ ಉಳಿದ ಎಲ್ಲ ಕ್ವೆಶ್ಚನ್ಗಳು ಇನ್ನೊಂದು ವಿಡಿಯೋದಲ್ಲಿ ಆನ್ಸರ್ ಮಾಡಲಾಗುತ್ತದೆ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ವಿದ್ಯಾರ್ಥಿ ಗುಂಪುಗಳಿಗೆ ಶೇರ್ ಮಾಡಿ.